ಬಸವ ಶೂಟಿಂಗ್ ನಡೆದಾಗ ನನ್ನ ಪರಿಚಯ ಮಾಡಿಸಿದ್ರು. ಬಟ್ ನಾನು ಯಾವತ್ತೂ ಪರ್ಸ್ನಲ್ಲಾಗಿ ಭೇಟಿ ಆದವನೇ ಅಲ್ಲ. ಬಟ್ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಒಂದು ಇದಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು. ಈ ಥರ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಾವು ಈ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡಬೇಕಂತ ನನ್ನ ಅನುಭವ. ಎಲೆಕ್ಷನ್ ಇರಬೇಕಾದ್ರೆ ನಾವು ಶಾಲಾ ಮಕ್ಕಳು ಬುಕ್ ಕೊಟ್ಟರೆ ಈ ರಾಜಕಾರಣಿಗಳು ಇದು ಮಾಡ್ತಾರಲ್ಲ ಅಂದ್ಕೊಳ್ತಾರೆ. ಅವ್ರು ಕೆಲಸ ಮಾಡಿದ ಕೆಲಸ ನಾವು ಒಂದು ನಡ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಧೈರ್ಯ ಇರ್ತದೆ. ಏನಿದು ನಮ್ಮ ಪುನೀತ್ ರಾಜ್ಕುಮಾರ್ ಭಾವನೆ, ಹಾಗೂ ನಮ್ಮ ಭಾವನೆ, ನಮ್ಮ ಸಂಘದ ಭಾವನೆ. ಊಟ ಯಾರು ಮಾಡ್ತಾರೆ ಎಲ್ಲರಿಗೂ ನೋಡ್ತೀವಿ. ದಯವಿಟ್ಟು ಊಟ ಮಾಡೋರಿಗೆ ನೋಡ್ಬಾರ್ದು ನಾವು. ದಯವಿಟ್ಟು ಅಲ್ಲಿ ಎಲ್ಲ ಅನ್ನ ಎಲ್ಲಿ ಚಳಿತಾರೆ. ದಯವಿಟ್ಟು ಎಲ್ಲ ಕಟ್ಟೆಗಳೆಲ್ಲ ಕಮ್ಮಲ್ಲಿ ಹಾಕಿ ಹಾಗೂ ಟ್ರಾಫಿಕ್ ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೀರಾ. ಸೊ ಏನೇನು ಪ್ರಿಪ್ರೇಷನ್ ಇತ್ತು, ಹೇಗೆ ಮಾಡಿದ್ರೆ, ಎಷ್ಟು ಜನ ಬಂದಿದ್ರು ಸರ್? ಎಲ್ಲ ಒಂದು 1500 ಜನ ಊಟ ಮಾಡಿದ್ದಾರೆ. ನನಗೆ ಇನ್ನೂ ಇದಿತ್ತು ನಂದು, ಬಟ್ ನಂದೇ ಎಲ್ಲೋ ಕೈ ಸ್ವಲ್ಪ ಇದಾಯಿತು ಅಂತ ಕಾಣುತ್ತೆ. ಇನ್ನೂ ಬರೋರಿದ್ದರು, ಬರ್ತಾ ಇದ್ದಾರೆ ಪಾಪ. ಮುಂದಿನ ಸಲ ಈಗ ಆಗದೆ ಇರೋಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗಿ ನೋಡ್ಕೊಂಡು ಮಾಡ್ತೀನಿ ಸರ್. ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ ಎಲ್ಲ ಕೊಡ್ತೀರಾ, ಈ ವರ್ಷ ಯಾಕೆ ಅದು ಸ್ಟಾಪ್ ಮಾಡಿ? ಸರ್ ಇಲ್ಲ, ಈಗ ಏನಂದರೆ ಈ ಎಲೆಕ್ಷನ್ ಇದೆಯಲ್ಲ, ಸೊ ಅದಕ್ಕೆ ಎಲೆಕ್ಷನ್ ಇರಬೇಕಾದ್ರೆ ನಾವು ಶಾಲಾ ಮಕ್ಕಳು ಬುಕ್ ಕೊಟ್ಟರೆ ಈ ರಾಜಕಾರಣಿಗಳು ಇದು ಮಾಡ್ತಾರಲ್ಲ ಅಂದ್ಕೊಳ್ತಾರೆ. ಸೊ ಅದು ಕೋಡ್ ಆಫ್ ಕಂಡಕ್ಟ್ ಆಗೋದ್ರಿಂದ ಸೊ ನಾನು ಆ ಬುಕ್ಕು ಏನೇ ಜನಗಳಿಗೆ, ಶಾಲಾ ಮಕ್ಕಳಿಗೆ ಬುಕ್ಸು ಮತ್ತು ಈ ಪೆನ್ನು ಮತ್ತು ಬ್ಯಾಗ್ ಕೊಡೋದು ಬಿಟ್ಟು ಜನಗಳಿಗೆ ರಸ್ತೆ ಏನು ಹೋಗ್ತಾ ಇರ್ತಾರೆ ಅವರಿಗೆ ನಾನು ಊಟದ ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಈ ಸಲ ಈ ರೀತಿ ಮಾಡಿದೆ ಸರ್. ಸ್ವಲ್ಪ ಇದು ತುಂಬ ಸಕ್ಸಸ್ ಆಯಿತು, ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆಯನ್ನು ಬರ್ತಾ ಇದೆ. ಸೊ ನನಗೆಲ್ಲೇ ಒಂದು ಪುನೀತ್ ರಾಜ್ಕುಮಾರ್ಗೆ ಚ್ಯುತಿ ಬರದೇ ರೀತಿಯಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಂಡು ರಸ್ತೆನ ಬ್ಲಾಕ್ ಮಾಡಬೇಡಿ, ದಯವಿಟ್ಟು ಫ್ಲೋಯಿಂಗ್ ಇರಲಿ, ಮತ್ತು ಏನು ಊಟದ ತಿಂಡಿ ಏನು ಮಾಡ್ತಾ ಪ್ಲೇಟು ಮತ್ತು ಬಾಟ್ಲುಗಳು ಎಲ್ಲೂ ಬಿಸಾಕದೇ ಇರೋಂಗೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೆ. ಎಲ್ಲೂ ಗಲೀಜಾಗದೇ ಇರೋಂಗೆ ನೋಡ್ಕೊಂಡು ಮಾಡಿದ್ದೀನಿ ಸರ್. ಸಾರ್ವಜನಿಕರ ಸಹಕಾರ ಕೂಡ ಅದೇ ರೀತಿಯಾಗಿತ್ತು. 100% ಸರ್. ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳು ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲೂ ಟ್ರಾಫಿಕ್ ಜಾಮ್ ಆಗದೆ ಇರೋ ನೋಡ್ಕೊಂಡಿದ್ದಾರೆ. ನನ್ನ ಸಂಘದ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್. ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದೀರಿ ಸರ್? ಸರ್ ಇದು 2 ವರ್ಷದಿಂದ ಸರ್. ಯಾವಾಗ ಪುನೀತವ್ರನ್ನ ಭೇಟಿ ಮಾಡಿಲ್ಲ ಸರ್? ಅವಕಾಶ ಸಿಕ್ಕಿತ್ತಾ ಸರ್? ಯಾವಾಗ ಒಂದು ಸಲ ನಾನು ನಟಕಲಪ್ಪ ಸರ್ಕಲಲ್ಲಿ ನನ್ನ ಫ್ರೆಂಡ್ ಒಬ್ಬರು ಫೈಟ್ ಮಾಸ್ಟರ್ ಬಸವ ಶೂಟಿಂಗ್ ನಡೆದಾಗ ನನ್ನ ಪರಿಚಯ ಮಾಡಿಸಿದ್ರು. ಸ್ವಲ್ಪ ನಾನು ಅವಾಗ ನೋಡೋದಕ್ಕೆ ಏನೋ ಚೈನ್ಗಳು ಇದೆಲ್ಲ ಹಾಕ್ಕೊಂಡಿದ್ದಕ್ಕೆ ಪುನೀತ್ ರಾಜ್ಕುಮಾರ್ ನಾನು ನೋಡ್ಬಿಟ್ಟು ಅಷ್ಟೊಂದು ಸರಿಯಾಗಿ ಮಾತಾಡಿಸಿಲ್ಲ. ಯಾಕೆಂದರೆ ನಾನು ಆ ಇಂಪ್ರೆಷನಲ್ಲಿ ಕಾಣಿಸ್ತಿದ್ದೆ ಅವ್ರಿಗೆ. ಸೊ ಯಾರೋ ಒಬ್ಬ ಇವನ್ ಥರ ಕಾಣಿಸಿರೋದ್ರಿಂದ ಅವ್ರು ಮಾತಾಡಿದ ಕರೆಕ್ಟ್, ಅದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವರು. ಯಾಕಂದರೆ ಅವರು ಅಂಥ ಒಂದು ಸಹವಾಸಗಳು ಮಾಡ್ತಾ ಇರಲಿಲ್ವಲ್ಲ. ಸೊ ಅದರಿಂದ ಬಟ್ ನನಗೆ ಅದು ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಬಟ್ ನನಗೆ ಗೊತ್ತಾಯಿತು, ಅವ್ರ ರಿಯಾಕ್ಷನ್ ನೋಡಿ ನನಗೆ ಗೊತ್ತಾಯಿತು. ಬಟ್ ನಾನು ಯಾವತ್ತೂ ಪರ್ಸ್ನಲ್ಲಾಗಿ ಭೇಟಿ ಆದವನೇ ಅಲ್ಲ. ಬಟ್ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಒಂದು ಇದಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು. ಆ ರೀತಿ ನಾನು ನನ್ನ ಸಂಘನ ಮತ್ತು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಿದ್ದಾರೆ, ತಾವು ಕೂಡ ಭಾಗಿಯಾಗಿದ್ರಿ, ಏನನ್ಸುತ್ತೆ ಸರ್? ಭಾಳ ಚೆನ್ನಾಗೇ ನಡೀತು ಈ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ. ಸುಮಾರು ಒಂದು 1500 ಜನ ಊಟ ಮಾಡಿದ್ದಾರೆ, ಇವತ್ತು ಪ್ರಸಾದ ತೊಗೊಂಡಿದ್ದಾರೆ. ಈ ನಮ್ಮ ಲಕ್ಷ್ಮಿ ಅವ್ರ ಗ್ರೂಪು ಮತ್ತು ಈ ಫ್ರೆಂಡ್ಸ್ ತಂದೆಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಮಾಡ್ತಾರೆ, ಬಟ್ ಈ ವರ್ಷ ಭಾಳ ಚೆನ್ನಾಗಿ ನಡೆದಿದೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಈ ಥರ ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದರೆ ಜನರಿಗೂ ಗೊತ್ತಾಗ್ತದೆ, ಅವ್ರು ಮಾಡಿದ ಕೆಲಸ ನಾವು ಒಂದು ನಡ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಧೈರ್ಯ ಇರ್ತದೆ. ಅದು ಭಾಳ ಚೆನ್ನಾಗಿ ಮಾಡಿದೆ. ಇವತ್ತು ಪ್ರೋಗ್ರಾಮ್ ಭಾಳ ಚೆನ್ನಾಗಿ ನಡೆದಿದೆ ಸರ್. ಇವರ ಒಂದು ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ, ಸಾಮಾನ್ಯ ನಾಗರಿಕರ ವೇದಿಕೆ ಅಂತ. ಹೌದು, ಸುಮಾರು ಒಳ್ಳೊಳ್ಳೆ ಕೆಲಸಗಳು, ಜನರಿಗೆ ಅನುಕೂಲ ಆಗೋ ಕೆಲಸಗಳು ಮಾಡ್ತಾರೆ. ಅದ್ರ ಬಗ್ಗೆ ಏನು ಸರ್ ತಾವು ಹಿರಿಯರಾಗಿ ಹೇಳಬೇಕಾದ್ರೆ ನಮ್ಮ ಲಕ್ಷ್ಮಿ ಒಂದು ಡೈನಾಮಿಕ್ಕು, ಅವ್ರ ಜೊತೆಗಿರೋ ಗ್ರೂಪ್ಗಳು ಚೆನ್ನಾಗಿದ್ದಾರೆ. ಸಾಮಾನ್ಯ ಜನ ಏನು ಅವರು ಮಾತು ಹೇಳೋಕ್ಕೆ ಬರಲ್ಲ, ಈಗ ಮಾತುಕೋಸ್ಕರ ಅವರು ನಿಂತ್ಕೊಂಡು, ಅವ್ರ ಪರವಾಗಿ ನಿಂತ್ಕೊಂಡು ಅವ್ರು ಕೆಲಸ ಮಾಡಿಸ್ಕೊಡ್ತಾರೆ. ಸುಮಾರು ಕೆಲಸಗಳು ಮಾಡಿಸಿದ್ದಾರೆ. ಈ ಥರ ನಾನು ಅವ್ರ ಜೊತೆಗಿದ್ದೀನಿ. ಬಟ್ ಇವರು ಮಾಡ್ತಾ ಇರೋದಾಗೆ ನಾವು ಅವ್ರ ಸಹಾಯ ಕೊಟ್ಬಿಟ್ಟು ನಾವು ಈ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡಬೇಕಂತ ನನ್ನ ಅನುಭವ. ನನ್ನ ಹೆಸರು ಪ್ರವೀಣ್ ರಾಂಕ, ಕರಾತೆ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್. ಸರ್, ಏನು ಅನಿಸ್ತು? ತಾವು ಕೂಡ ಭಾಗಿಯಾಗಿದ್ರಿ.
ಸರ್ ನಾನು ಈ ಒಂದು ಇದರಲ್ಲಿ ನಾನೊಬ್ಬ ಸದಸ್ಯನೇ ಗುಂಪಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ಏನಿದ್ದಾರೆ, ಇದು ಒಂದೇ ಕಾರ್ಯಕ್ರಮ ಅಲ್ಲ ಸರ್, ಈ ಥರ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮತ್ತು ಅಮ್ಮೆಯಿಂದ ಇವತ್ತೊಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಅಂದ್ಬಿಟ್ಟು. ಭಾಳ ಜನ ಬಂದರು, ನಮ್ಮ ಕೈಲಾಗಿದ್ದು ನಾವೇನು ಸೇವೆಗೆ ನಿಂತ್ಕೊಂಡ್ವಿ ಅದಕ್ಕೆ ತುಂಬ ಚೆನ್ನಾಗಿ ಸಹಕರಿಸಿದ್ರು. ಹಾಗೆ ನಮ್ಮ ಪ್ರವೀಣ್ ರಂಕ ಸರು ಅಷ್ಟೇ, ಈ ಥರದ್ದು ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅವ್ರು ಹೋಗಿ ನಾವು ನಮ್ಮ ಸಂಘದಿಂದ ಅವರು ಒಂದು ಸಹಾಯ ಹಸ್ತ ಕೇಳಿದಾಗ ಯಾವಾಗ್ಲೂ ಅವರು ನಾನು ಇದರಲ್ಲಿ ಒಬ್ಬ ಅಂತ ಅಂದ್ಬಿಟ್ಟು ಎಲ್ಲದರಲ್ಲೂ ಸಹಕರಿಸಿದ್ದಾರೆ. ಕಳೆದ ಬಾರಿ ನಾವು ಎಲ್ಲ ಮಕ್ಕಳಿಗೆ ಏನು ಸ್ಕೂಲ್ಗಳಿಗೆ ಹೋಗಿ ಬುಕ್ಸು ಪೆನ್ಸು ಇದನ್ನೆಲ್ಲ ಕೊಡ್ತೀವೋ ಅದ್ರ ಜೊತೆಯಲ್ಲೇ ಅವರು ಇದು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಲಕ್ಷ್ಮೀನಾರಾಯಣ ಸರ್ ಅಂತೂ ಪ್ರತಿಯೊಂದು ಕಾಲೇಜಲ್ಲೂ ಮಕ್ಳುಗಳಿಗೆ ಹೋಗಿ ಅವ್ರಿಗೆ ಏನೇ ಕುಂದು ಕೊರತೆ ಇದ್ರೂ ನೇರವಾಗಿ ಸಂಬಂಧಪಟ್ಟ ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಏನೋ ಆ ಟ್ರಸ್ಟ್ ಅವರ ಜೊತೆ ಆಗಿರ್ಬೋದು ಮಾತಾಡಿ ಅವ್ರಿಗೊಂದು ಫೀಸಲ್ಲಿ ಒಂದು ಸಹಾಯ ಮಾಡೋದಾಗಲಿ, ಇನ್ನೊಂದು ಮತ್ತೊಂದು ಅವ್ರಿಗೆ ಕುಂದುಕೊರತೆಗಳಿಗೆ ಎಲ್ಲ ಥರದ್ರಲ್ಲೂ ಭಾಗಿಯಾಗ್ತಾರೆ. ಎಲ್ಲ ವಿಚಾರದಲ್ಲೂ ಆಯ್ತಾರೆ. ನನಗೆ ಭಾಳ ಇಷ್ಟ ಆಗಿದ್ದು ಅಂತಂದರೆ ಶಾಲಾ ಮಕ್ಕಳು ಕಾಲೇಜ್ ಮಕ್ಳಿಗೆ ಆಗ್ತಾ ಇರೋ ತೊಂದರೆ ವಿರುದ್ಧವಾಗಿ ನಿಂತಿದ್ದಾರಲ್ಲ, ಅದು ನನಗೆ ತುಂಬಾ ಒಂದು ಅದರಿಂದ ನಾನು ಈ ಗುಂಪಲ್ಲಿ ನಾನು ಒಬ್ಬ ಸದಸ್ಯ ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆ ಅನಿಸುತ್ತೆ ಸರ್. ಲಕ್ಷ್ಮೀನಾರಾಯಣ ಅವರು ಇದನ್ನು ಹಬ್ಕೊಂಡಿರೋದನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬುವಂಥ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿರೋದು ನಮಗೆಲ್ಲ ಖುಷಿ ತಂದಿದೆ. ಇದೊಂದೇ ಅಲ್ಲ, ಬೇರೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಬ್ಬಿಸ್ಕೊಂಡಿದ್ದಾರೆ. ಮತ್ತು ಎಜುಕೇಷನ್ಗೋಸ್ಕರನೂ ತುಂಬಾ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಅವರು ಅಪ್ಪು ಥರನೇ ಒಳ್ಳೆ ಹೆಸರು ತಗೊಂಡು ಮುಂದೆ ಬರಲಿ ಅಂತ ನಾನು ಆಶಿಸ್ತೀನಿ. ಅಧ್ಯಕ್ಷರು ಮುಂದೆ ಹೋಗ್ಬೇಕು.